ಉದ್ಘಾಟನೆಗೆ ಚಾಲನೆಯನ್ನು ನೀಡೋಣ. ಎಲ್ಲರಿಗೂ ನಮಸ್ಕಾರ. ಒಬ್ಬ ಸಾಮಾನ್ಯ ಸಮಾಜ ಕಾರ್ಯ ಪ್ರಶ್ನಾರ್ಥಿಯಿಂದ ಪ್ರೇರಣೆಗೊಂಡ ಕೇವಲ 4 ಸಮಾನ ಮನಸ್ಕ ಸಮಾಜ ಕಾರ್ಯ ಪ್ರಶ್ನಾರ್ಥಿಗಳಿಂದ ರೂಪುಗೊಂಡ ಉಸಿರಿಗಾಗಿ ಹೆಸರು ಸಂಸ್ಥೆ ಇಂದು ದಶಮಾನೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಾಕ್ಷಿಯಾಗಲು ನೀವೆಲ್ಲ ಬಂದಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಆದರದ ಆತ್ಮೀಯ ಸ್ವಾಗತ, ಸುಸ್ವಾಗತ. ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಪರಾಕ್ರಮ ದಿನದ ಶುಭಾಶಯಗಳು. ಏಕೆಂದರೆ ನನಗೆ ರಕ್ತ ಕೊಡಿ ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆಂದು ಸಾರಿದ ಶ್ರೇಷ್ಠ ಸ್ವತಂತ್ರ ಸೇನಾನಿ ಸುಭಾಷ್ ಚಂದ್ರ ಬೋಸ್ರವರ ಜನ್ಮದಿನವೂ ಕೂಡ. ಆ ದಿನ ಕಾಕತಾಳೀಯವೆಂಬಂತೆ ನಮ್ಮ ಸಂಸ್ಥೆಯೂ ಕೂಡ ದಶಮಾನೋತ್ಸವ ಕಾರ್ಯಕ್ರಮವನ್ನು ಹಿಂದೆ ಹಮ್ಮಿಕೊಂಡು ಹಸಿರನ್ನೇ ಉಸಿರಾಗಿಸಿಕೊಂಡು ತಮ್ಮ ಜೀವನವನ್ನು ಹಸಿರಿಗಾಗಿ ಮುಡುಪಾಗಿಟ್ಟಂತಹ ಹಸಿರು ಸೇನಾನಿಗಳು ಕೂಡ ತಮ್ಮ ದಶಮಾನೋತ್ಸವವನ್ನು ಇವತ್ತು ಆಯೋಜಿಸ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ಮಗದೊಮ್ಮೆ ತಮಗೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಪ್ರಾಯಶಃ ವಿಡಿಯೋ ನೋಡಿದ ಮೇಲೆ ಮತ್ತೆ ಹೆಚ್ಚೇನು ಹೇಳಲಿಕ್ಕೆ ನಾನು ಇಷ್ಟಪಡಲ್ಲ. ಆದರೂ ಕೆಲವೊಂದು ಮಾತುಗಳನ್ನ ಆಡ್ತಾ ಈಗ ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಮಾಜ ಕಾರ್ಯ ಒಂದು ವಿಶಿಷ್ಟವಾಗಿರುವಂತಹ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಬಂದವರು, ಈ ಕ್ಷೇತ್ರವನ್ನು ಅಧ್ಯಯನ ಮಾಡಿದಂಥವರು ಸಮಾಜದಲ್ಲಿರುವಂಥ ಓರೆ ಕೋರೆಗಳನ್ನು ತಿದ್ದಿ ಸರಿ ಸಮಾಜವನ್ನು ಮತ್ತು ಆರೋಗ್ಯಕರವಾಗಿರುವಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಖಂಡಿತ ಪಣ ತೊಟ್ಟೇ ತೊಡ್ತಾರೆ. ಅಂತಹ ಹಾಗೆ ಪಣ ತೊಟ್ಟಿರುವಂಥ ಕೆಲವೇ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕನಾಗಿ ಇವತ್ತು ಈ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಲಿಕ್ಕೆ ನಮಗೆ ಹಲವಾರು ಜನ ಪ್ರೇರಣೆ ಮತ್ತು ನಮಗೆ ನೆರವನ್ನು ಕೊಡ್ತಾ ಬರ್ತಾ ಇದ್ದಾರೆ. ಈ ಎಲ್ಲರನ್ನೂ ಕೂಡ ಸ್ಮರಿಸುವ ಸಲುವಾಗಿಯೇ 10 ವರ್ಷದ ತನ್ನ ಪಯಣವನ್ನು ಒಮ್ಮೆ ಮೆಲುಕು ಹಾಕುವಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮನ ಇವತ್ತು ಆಯೋಜನೆ ಮಾಡ್ತಾಯಿದ್ವಿ. ಈ 10 ವರ್ಷಗಳ ಪಯಣಕ್ಕೆ ಸಂಬಂಧಪಟ್ಟಂಗೆ ಒಂದು ಪುಸ್ತಕ ಇನ್ನೇನು ಹೊರಗಡೆ ಬರುವಂಥ ನಿಟ್ಟಿನಲ್ಲಿದೆ. ಈ ಎಲ್ಲ ಅಂಶಗಳನ್ನು ಒಳಗೊಂಡಂತಹ ಒಂದು ವಿಚಾರವನ್ನು ನಿಮಗೆ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೀನಿ. ವಾಸ್ತವವಾಗಿ ಯುವ ಜನರಲ್ಲೂ ಒಂದು ವಿಚಾರ ಹೇಳ್ತಾರೆ, ಯೂತ್ಸ್ ಆರ್ ಯೂಸ್ಲೆಸ್ ಅಂತ ಹೇಳ್ತಾರೆ ಕೆಲವರು. ಇಲ್ಲ, ದೇ ಆರ್ ಯೂಸ್ಡ್ ವೆರಿ ಲೆಸ್. ಈ ವಾಕ್ಯವನ್ನು ನಾವು ಸ್ವಲ್ಪ ಪರಿವರ್ತನೆ ಮಾಡಿಸ್ಕೊಂಡು ಅವರನ್ನು ಸಮರ್ಥವಾಗಿ ಬಳಸಿಕೊಟ್ಟರೆ ಸಮಾಜದಲ್ಲಿ ಯಾವ ರೀತಿ ಬದಲಾವಣೆ ತರಬಹುದು ಅನ್ನೋದನ್ನು ನಿರೂಪಣೆ ಮಾಡಲಿಕ್ಕೆ ಇವತ್ತು ನಿಮ್ಮ ಮುಂದೆ ಇರುವಂಥ ಉಸಿರಿಗೆ ಹೆಸರು ಸಾಕ್ಷಿ ಆಗ್ತಾ ಇದೆ. ಅಂಥ ಒಂದು ಮಹೋನ್ನತ ಕಾರ್ಯಕ್ಕೆ ನನ್ನ ಜೊತೆ ಕೈ ಜೋಡಿಸಿರುವಂತಹ ಮನೋಜ್, ಶ್ರೀನಾಥ್ ಮತ್ತು ಮಂಜು, ಸುಬ್ಬು ಮತ್ತು ಮಧುಕುಮಾರ್ ಅವರು ಆರಂಭದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ರು. ಆ 4 ಜನ ಪ್ರಶ್ನಾರ್ಥಿಗಳ ಕಟ್ಟಿಕೊಂಡು ಇವತ್ತು ಬೆಳೆಸಿರುವ ತಂಡ ಸುಮಾರು ಸಾವಿರಾರು ಜನ ವಿದ್ಯಾರ್ಥಿಗಳು, ಸ್ವಯಂ ಸೇವಕರು, NSS ವಾಲಂಟಿಯರ್ಸು, ಮಕ್ಕಳು ನಮ್ಮ ಜೊತೆ ಕೈ ಜೋಡಿಸಿ ಹಸಿರನ್ನು ಪಸರಿಸುವಂಥ ಕಾರ್ಯಕ್ರಮದಲ್ಲಿ ನಿರತರಾಗಿದ್ದಾರೆ. ಇದಕ್ಕೆಲ್ಲ ಕಾರಣ ಒಂದೇ, ಯುವಕರಲ್ಲಿರುವಂಥ ಇಚ್ಛಾಶಕ್ತಿಯನ್ನು ಬಡಿದೆಬ್ಬಿಸಿದ ಫಲ ಅಷ್ಟೆ. ಆ ಬಡಿದೆಬ್ಬಿಸುವಂಥ ನಿಟ್ಟಿನಲ್ಲಿ ನಾವು ಪಟ್ಟ ಶ್ರಮ, ಸಮಾಜ ಕಾರ್ಯವನ್ನು ಅಧ್ಯಯನ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಸಮಾಜ ಕಾರ್ಯದ ವಿವಿಧ ವಿಧಾನಗಳನ್ನು ಯಾವ ರೀತಿ ಅಪ್ಲಿಕೇಶನ್ ಮಾಡಬಹುದು ಅನ್ನೋದನ್ನು ಸೂಕ್ತವಾಗಿ ಮಾರ್ಗದರ್ಶನ ಕೊಟ್ಟಿರುವಂಥ ಪ್ರತಿಫಲದಿಂದ ಇವತ್ತು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ 100 ವಸತಿ ಶಾಲೆಗಳು ಮತ್ತು 100 ಸರ್ಕಾರಿ ಶಾಲೆಗಳು ಹಸಿರು ಶಾಲೆಗಳಾಗಿ ಮಾರ್ಪಟ್ಟಿದೆ. ಅದರೆಲ್ಲರಿಂದ ಯುವ ಜನರ ಇಚ್ಛಾಶಕ್ತಿ ಇದೆ. ಆ ಇಚ್ಛಾಶಕ್ತಿಗೆ ನಂದೊಂದು ದೊಡ್ಡ ಸಲಾಮ್ ಕೊಡ್ತಾ ಇದ್ದೀನಿ. ಈ ಹಿನ್ನೆಲೆಯಲ್ಲಿ ಇನ್ನೊಂದು ವಿಚಾರ ಏನಂದರೆ, ಯುವ ಜನರಿಗೆ ಏನಾದರೂ ಮಾಡಲೇಬೇಕು ಅಂತ ಮನಸ್ಸಿರುತ್ತೆ. ಆ ಮನಸ್ಸಿಗೆ ಪೂರಕವಾಗಿ ಒಂದು ವೇದಿಕೆ ಕ್ರಿಯೇಟ್ ಮಾಡಬೇಕು ಅಂತ ಆಲೋಚನೆ ಬಂತು. ಆ ವೇದಿಕೆ ಕ್ರಿಯೇಟ್ ಮಾಡಿದ್ದೇ ಉಸಿರಿಗಾಗಿ ಹೆಸರು ತಂಡ ಅಂತ. ಆ ತಂಡವಾಗಿ ರೂಪುಗೊಂಡಿದ್ದು ಕೆಲವೇ ದಿನಗಳಲ್ಲಿ ಅದು ಉತ್ತಮವಾಗಿ ಒಂದು ಸಂಸ್ಥೆಯಾಗಿ ರೂಪುಗೊಂಡಿತ್ತು. ಕ್ರಮೇಣ ತಮ್ಮದೇ ಆಗಿರುವಂಥ ಅಸ್ತಿತ್ವವನ್ನು ಹುಟ್ಟುವಾಗಿಟ್ಕೊಂಡ ವಿದ್ಯಾರ್ಥಿಗಳು ಸಮಾಜದಲ್ಲಿ ತಮ್ಮದೇ ಆಗಿರುವಂಥ ಬ್ರಾಂಡ್ನ ಕ್ರಿಯೇಟ್ ಮಾಡ್ತಾರೆ. ಅದರ ಹೆಸರೇ ಉಸಿರಿಗಾಗಿ ಹೆಸರು ಅಂತ. ಆ ಬ್ರಾಂಡ್ನ ಕ್ರಿಯೇಟ್ ಮಾಡ್ಕೊಂಡಾದಮೇಲೆ ಹಲವು ಬಗೆಯ ನವನವೀನವಾಗಿರುವಂಥ ಕಾರ್ಯಕ್ರಮಗಳನ್ನು ಶಾಲಾ ಕಾಲೇಜುಗಳಲ್ಲಿ ನಾವು ಅನುಷ್ಠಾನಗೊಳಿಸಿ ಯಶಸ್ವಿಯಾಗಿ ಮುಂದುವರಿಯುವಂಥದ್ದು ದೊಡ್ಡ ವಿಚಾರ ಆಗ್ತಾ ಹೋಗಿದೆ. ಜೊತೆಗೆ
ಕೇವಲ ಸಸಿಗಳು ನೆಟ್ಟು ಮಾತ್ರ ಬರಲಿಲ್ಲ, ಸಸಿಗಳನ್ನ ನೆಟ್ಟು ಅವುಗಳ ಪೋಷಣೆ ಜವಾಬ್ದಾರಿಯನ್ನು ಸಮುದಾಯಗಳಿಗೆ ಒಪ್ಪಿಸುವುದರ ಮೂಲಕ ವಿಶೇಷವಾಗಿರುವಂಥ ಸಮುದಾಯ ಭಾಗವಹಿಸುವಿಕೆಯನ್ನು ಪ್ರಮೋಟ್ ಮಾಡ್ತಾ ಇದ್ವಿ. ಸಾಮಾಜಿಕ ಕ್ರಿಯಾಚರಣೆಯನ್ನು ಪ್ರಮೋಟ್ ಮಾಡ್ತಾ ಇದ್ವಿ. ತುಂಬ ಜನ ಕ್ರಿಯೆಗೆ ಬರ್ತಾಯಿದ್ರು. ಸಾಮಾಜಿಕ ಕ್ರಿಯೆ ಹೇಗಿತ್ತು, ಈಗ ನೀಲಗಿರಿ ವಿರುದ್ಧ ಹೋರಾಟ ಮಾಡಿದಿರ್ಬೋದು ಅಥವಾ ವೃಕ್ಷ ಸಂರಕ್ಷಣಾ ಅಭಿಯಾನಗಳು ಕೈಗೊಂಡಿರೋದು, ಇವೆಲ್ಲವೂ ಕೂಡ ನಮಗೆ ಸಾಮಾಜಿಕ ಕ್ರಿಯೆಯನ್ನು ಹೇಳ್ಕೊಡ್ತಾ ಇದೆ. ಜೊತೆಗೆ ಅಂತರ್ಜಲ, ನೀಲಗಿರಿ ಮುಕ್ತಾರಣ್ಯ ನಿರ್ಮಾಣ, ಪ್ಲಾಸ್ಟಿಕ್ ಮುಕ್ತ ಜೀವನ ಶೈಲಿ ಉಪಕ್ರಮಗಳು, ಇವೆಲ್ಲವೂ ಕೂಡ ಪರಿಸರದ ಅವಿಭಾಜ್ಯ ಅಂಗಗಳೇ ಆಗಿರ್ತವೆ. ಅಂಥ ವಿಚಾರಗಳಲ್ಲಿ ವಸತಿ ಶಾಲೆಗಳಲ್ಲಿ ಪ್ರಮುಖವಾಗಿ ಹಸಿರು ಯಜ್ಞ, ಅಕ್ಷರ ದಾಸೋಹ, ಸಾವಯವ ಕೈತೋಟ, ಪುನೀತ ನಮನ, ಹಸಿರು ಆಚರಣೆ, ವನ್ಯಜೀವಿಗಳನ್ನ ಸಂರಕ್ಷಣೆ ಮಾಡೋದು, ಈ ಎಲ್ಲ ಕಾರ್ಯಕ್ರಮಗಳು ಕೂಡ ವಿಶಿಷ್ಟವಾಗಿ ಇಡೀ ಸಮುದಾಯದಲ್ಲಿ ಮಕ್ಕಳಿಗೆ ಮತ್ತು ಯುವ ಜನರಿಗೆ ಅರಿವು ಮೂಡಿಸೋದ್ರ ಮೂಲಕ ಸಾಮಾಜಿಕ ಪ್ರಜ್ಞೆಯನ್ನು ನಿರೂಪಣೆ ಮಾಡಲಿಕ್ಕೆ ಅಥವಾ ಸೃಷ್ಟಿ ಮಾಡೋದರಲ್ಲಿ ನಮ್ಮ ಸಂಸ್ಥೆಯ ಎಲ್ಲ ಸ್ವಾಮಿ ಸೇವಕರು ಯಶಸ್ವಿಯಾಗಿದ್ದಾರೆ. ಅವರಿಗೆಲ್ಲರೂ ಕೂಡ ಮಗದೊಮ್ಮೆ ಹೃತ್ಪೂರ್ವಕವಾಗಿರುವಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಹಲವು ಜನ ಪ್ರೇರಣೆಯಾಗಿ ನಿಂತಿದ್ದಾರೆ, ಪ್ರೋತ್ಸಾಹ ನೀಡಿದ್ದಾರೆ. ನಮ್ಮ ಕಷ್ಟ ಕಾಲದಲ್ಲೂ ಕೂಡ ಜೊತೆ ನಿಂತು ನಮ್ಮನ್ನು ಕೈ ಹಿಡಿದು ಮುನ್ನಡೆಸಿದ್ದಾರೆ. ಅಂಥವರು ಪ್ರಮುಖವಾಗಿ ಮುಳಬಾಗಿಲು ತಾಲೂಕಲ್ಲಿದ್ದಾರೆ ಯುವ ಮುನ್ನಡೆ ಮತ್ತು ಧ್ವನಿ ಸಂಸ್ಥೆಯವರು. ನಮ್ಮ ಪಕ್ಕದ ಮೆಳೆಕೋಟೆಯಲ್ಲಿ ಯುವ ಸ್ಫೂರ್ತಿ ತಂಡದವರು ಯಾವತ್ತೂ ನಮ್ಮ ಜೊತೆ ನಿಂತಿದ್ದಾರೆ. ಅದರ ಜೊತೆಗೆ ತುಮಕೂರಿನ ಚಿಗುರು ಮತ್ತು ಡಮರುಗ ಸಂಸ್ಥೆಯವರು ನಮ್ಮ ಜೊತೆ ನಿಂತಿದ್ದಾರೆ. ಇದರ ಜೊತೆಗೆ ಚಿಕ್ಕಬಳ್ಳಾಪುರದಲ್ಲಿ ಹಸಿರು ಬಳಗ ಅನ್ನೋ ಸಂಸ್ಥೆ ಇದೆ. ಹೀಗೆ ಸಂಸ್ಥೆ ಒಂದೇ ಅಲ್ಲ, ಹಲವಾರು ಸಂಸ್ಥೆಗಳ ಹುಟ್ಟಿಗೂ ಕೂಡ ನಮ್ಮ ಇಚ್ಛಾಶಕ್ತಿ ಕಾರಣವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಲವು ಸಂಸ್ಥೆಗಳು, ಯಾಕಂದರೆ ಕಳೆದ 10 ವರ್ಷಗಳಲ್ಲಿ 48,000 ಸಸಿಗಳು ನೆಟ್ಟಿದ್ದೀವಿ ಅಂತ ಘಂಟಾಘೋಷವಾಗಿ ಹೇಳ್ಬೋದು. ಆದರೆ 48,000 ಸಸಿಗಳಲ್ಲಿ ಎಷ್ಟು ಸಸಿಗಳು ಉಳಿದಿದೆ ಅಂತ ನೋಡಬೇಕಲ್ವ ನಾವು, ಅದನ್ನು ಲೆಕ್ಕ ಕೊಡ್ತೀವಿ. ಕನಿಷ್ಠ 70% ಸಸಿಗಳು ಇವತ್ತು ಮರಗಳಾಗಿ ಬೆಳೆದಿದೆ. ಅದು ನಿಮ್ಮ ಮುಂದೆನೇ ಇದೆ, ಹಲವಾರು ವಿಡಿಯೋಗಳ ಮೂಲಕ ಗೊತ್ತಾಗ್ತಾ ಇದೆ ನಿಮಗೆ. ಈ ರೀತಿ ನಿರಂತರ ಪರಿಶ್ರಮದಿಂದ ಹುಟ್ಟು ಹಾಕಿರುವಂಥ ಉಸಿರಿಗಾಗಿ ಹಸಿರು ಸಂಸ್ಥೆ ಸಮಾಜ ಕಾರ್ಯದ ಹಿನ್ನೆಲೆ ಹೊಂದಿರುವಂಥ ವಿದ್ಯಾರ್ಥಿಗಳಿಗೆ ಮತ್ತು ಉಳಿದಿರುವಂತಹ ಇತರೆ ವಿದ್ಯಾರ್ಥಿ ಕೂಡ ಪ್ರೇರಣೆಯಾಗಿ ನಿಲ್ತಾ ಇದೆ. ನಮ್ಮ ಒಂದು ವಿಚಾರ ಇಷ್ಟೇ, ನಾವು ಇವತ್ತಿನ ಒಂದಿನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇಲ್ಲ, ಮುಂದಿನ ತಲೆಮಾರುಗಳು ಕೂಡ ಆರೋಗ್ಯಕರವಾಗಿರುವಂಥ ಪರಿಸರ ನಿರ್ಮಾಣ ಮಾಡಬೇಕು ಅಂತಂದರೆ ಯುವಕರು ಮತ್ತು ಮಕ್ಕಳಲ್ಲಿ ನಾವು ಪರಿಸರದ ಬೀಜಗಳನ್ನ ಬಿತ್ತಬೇಕು. ಆ ಬಿತ್ತುವ ಹಿನ್ನೆಲೆಯಲ್ಲಿ ನಾವು ಮಕ್ಕಳು ಮತ್ತು ಯುವಜನರೊಟ್ಟಿಗೆ ಹೆಚ್ಚಿಗೆ ಕೆಲಸ ಮಾಡ್ತಾ ಇದ್ದೀವಿ. ಇನ್ನೊಂದು ವಿಪರ್ಯಾಸ ಗೊತ್ತಾ, ಇಲ್ಲಿರೋರೆಲ್ಲರೂ ಕೂಡ ಸ್ವಯಂ ಸೇವಕರು ಮಾತ್ರ. ಈ ಸಂಸ್ಥೆ ನೋಂದಣಿಯಾಗಿದೆ ಅಷ್ಟೇ, ಇಲ್ಲಿ ಯಾರೂ ಕೂಡ ಕೆಲಸಗಾರರಿಲ್ಲ. ಎಲ್ಲ ಕೆಲಸಗಳು ನಿರ್ವಹಿಸಲ್ಪಡ್ತಾ ಇರುವಂಥದ್ದು ಕೇವಲ ಸ್ವಯಂ ಸೇವಕರಿಂದ ಮಾತ್ರ. ಆ ಹಿನ್ನೆಲೆಯಲ್ಲಿ ನಾವು ಹೋಗ್ಲಿಕ್ಕೆ ಇಷ್ಟಪಡ್ತೀವಿ. ಜೊತೆಗೆ ಇಲ್ಲಿ ಹಲವು ಜನ MSW ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಗೆ ಓರಿಯೆಂಟೇಷನ್ಗೆ ಬರ್ತಾರೆ, ಫೀಲ್ಡ್ ವರ್ಕ್ ಬರ್ತಾರೆ. ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ನಿಂದಲೂ ಕೂಡ ಒಮ್ಮೆ ನಮ್ಮ ಸಂಸ್ಥೆಯನ್ನು ಭೇಟಿ ಕೊಟ್ಟು ಅದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ತಾರೆ. ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಮತ್ತು ಇತರೆ ವಿಶ್ವವಿದ್ಯಾಲಯದಿಂದಲೂ ಕೂಡ ನಮ್ಮ ಒಂದು ಸಂಸ್ಥೆಗೆ ಭೇಟಿ ಕೊಟ್ಟು ಓರಿಯೆಂಟೇಷನ್ ವಿಸಿಟ್ನ ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಸಾಧ್ಯವಿದ್ದರೆ ಫೀಲ್ಡ್ ವರ್ಕ್ ಕೊಡಲಿಕ್ಕೂ ಕೂಡ ನಾವು ತಯಾರಾಗಿದ್ದೀವಿ. ಈ ಎಲ್ಲ ಅಂಶಗಳನ್ನು ಕೂಡ ತೊಗೊಂಬರ್ಲಿಕ್ಕೆ ನಾವು ಇಷ್ಟಪಡ್ತೀನಿ. ಇದೀಗಲೇ ಕಿಶೋರ್ ಅವರು ಆಗಮಿಸಿದ್ದಾರೆ, ಚಿತ್ರನಟರು ಖ್ಯಾತರು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೋರ್ಕೊಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಪ್ಲೀಸ್. ಇದೀಗಲೇ ನಮ್ಮನ್ನು ಸೇರಿಕೊಂಡಂಥ ಖ್ಯಾತ ಚಿತ್ರನಟರು ಮತ್ತು ಸಾವಯವ ಕೃಷಿಕರು ಆಗಿರುವಂಥ ಶ್ರೀಯುತ ಕಿಶೋರ್ ಅವರಿಗೆ ಆತ್ಮೀಯವಾದ ಸ್ವಾಗತ ಕೋರ್ತಾ ನನ್ನ ಮಾತನ್ನು ಮುಂದುವರಿಸ್ತಾ ಇದ್ದೀನಿ. ಎಸ್, ನಾನು ಹೇಳ್ತಾ ಇದ್ದೆ, ನಮ್ಮ ಈ ಒಂದು ಸಂಸ್ಥೆಯಲ್ಲಿ ಎಲ್ಲರೂ ಕೂಡ ಯುವ ಸ್ವಯಂ ಸೇವಕರೇ ಇರುವಂಥದ್ದು, ಯಾವೊಬ್ಬರೂ ಕೆಲಸಗಾರಿಲ್ಲ. ಆ ಒಂದು ಬದ್ಧತೆಯಿಂದ ನಮ್ಮಲ್ಲಿ ವಿಶ್ವಾಸವಿಟ್ಟು ನಮ್ಮ ಜೊತೆ ಕೈ ಜೋಡಿಸಿರುವಂಥ ಹಲವಾರು ಸಂಸ್ಥೆಗಳಿದೆ. ಅವುಗಳಲ್ಲಿ ಪ್ರಮುಖವಾಗಿ ನಮಗೆ ಬಿಸ್ಸೆ ಇರ್ಬೋದು, ಸಮಿ ಲ್ಯಾಬ್ಸ್ ಇರ್ಬೋದು, ಈ ಎಲ್ಲ ಸಂಸ್ಥೆಗಳು ಕೂಡ ನಮಗೆ ಸಪೋರ್ಟ್ ನೀಡ್ತಾ ಇದೆ, ಸ್ವಲ್ಪದ ಮಟ್ಟಿಗೆ ಸಪೋರ್ಟ್ ನೀಡ್ತಾ ಇದೆ. ಈ ಅಂಶಗಳ ಜೊತೆಗೆ ಒಂದಷ್ಟು ಉತ್ತಮವಾಗಿರುವಂಥ ಕಾರ್ಯ ಕೈಗೊಳ್ತಾ ಇದ್ದೀವಿ. ನೀಲಗಿರಿ ಬಗ್ಗೆ ಒಂದು ಸ್ಟಡಿ ಮಾಡಿ ಅದರದ ಫಲಿತಾಂಶಗಳನ್ನು ಸ್ಥಳೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ನಿಯತಕಾಲಿಕೆಗಳಲ್ಲಿ ಪ್ರಕಟಿಸಿರುವುದು ಕೂಡ ಸಂಸ್ಥೆ ಮಾಡಿರುವಂಥ ಪ್ರಮುಖ ಸಾಧನೆ ಅಂತ ಹೇಳ್ತಾ ಹೋಗ್ತಾ ಇದ್ದೀನಿ. ಇದನ್ನು ಹೊರತುಪಡಿಸಿದರೆ ನಮಗೆ ನೇರವಾಗಿ ಕಣ್ಣಿಗೆ ಗೋಚರಿಸುವಂಥ ಯಾವುದು ಅಂತಾರೆ ನಮ್ಮ ಸಮಾಜ ಕಾರ್ಯ. ಸಮಾಜ ಕಾರ್ಯದಲ್ಲೇ
ಆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒತ್ತು ಕೊಟ್ಟು ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಸಮಾಜ ಕಾರ್ಯದಲ್ಲಿ ಮತ್ತು ಪರಿಸರಾತ್ಮಕ ಕಾರ್ಯಗಳಲ್ಲಿ ತೊಡಗಿಕೊಳ್ಳಿ ಅಂತ ನಾನಾದರೂ ಭಾವಿಸ್ತಾ ಇದ್ದೀನಿ. ಸಮಾಜ ಕಾರ್ಯಕರ್ತರು ಕೇವಲ ಸಾಮಾಜಿಕ ಪರಿಸರವನ್ನು ಮಾತ್ರ ಹೆಚ್ಚಿಗೆ ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಆದರೆ ಭೌತಿಕ ಪರಿಸರವಿಲ್ಲದೆ ಸಾಮಾಜಿಕ ಪರಿಸರ ನಗಣ್ಯ ಅನ್ನೋದನ್ನ ಅರ್ಥ ಮಾಡಿಸ್ಬೇಕಾಗುತ್ತೆ ನಾವು. ಆ ಭೌತಿಕ ಪರಿಸರವನ್ನು ಕೂಡ ಅಭಿವೃದ್ಧಿಪಡಿಸಲಿಕ್ಕೆ ಸಮಾಜ ಕಾರ್ಯಕರ್ತರು ಹೆಚ್ಚು ಹೆಚ್ಚು ಮಹತ್ವವನ್ನು ಕೊಡ್ತಾರೆ. ಹೀಗೆ ಹಲವು ರೀತಿಯಲ್ಲಿ ತನ್ನದೇ ಆಗಿರುವಂಥ ವೈಶಿಷ್ಟ್ಯಗಳು ಹೊಂದಿಕೊಂಡು ಉಸಿರಿಗಾಗಿಸು ತಂಡ ಇವತ್ತು ಚಿಕ್ಕಬಳ್ಳಾಪುರವನ್ನು ಒಳಗೊಂಡಂತೆ ಬಯಲು ಸೀಮೆಯ ಕೋಲಾರ, ತುಮಕೂರು, ರಾಮನಗರ, ಬೆಂಗಳೂರು ಗ್ರಾಮಾಂತರ ಮತ್ತು ನಗರ ಜಿಲ್ಲೆಗಳಲ್ಲೂ ಕೂಡ ತನ್ನ ಕಾರ್ಯಗಳನ್ನು ಹಮ್ಮಿಕೊಂಡು ಯಶಸ್ವಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಇಂದು ನಾವು 10ನೇ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿಕೊಂಡು ಹೆಚ್ಚು ಹೆಚ್ಚು ಜನರಿಗೆ ತಲುಪುವಂಥ ನಿಟ್ಟಿನಲ್ಲಿ ನಾವಿಂದು ಕಾರ್ಯಕ್ರಮ ಕೈಗೊಳ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲು ನಾವು ಹಲವು ವ್ಯಕ್ತಿಗಳನ್ನು ಕರೆದಾಗ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂಥ ಪ್ರೊಫೆಸರ್ ರಮೇಶ್ ಬೀರ್ ಅವರು ಆತ್ಮೀಯವಾಗಿ ಒಪ್ಪಿಕೊಂಡು ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಸರ್. ಈ ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ವಹಿಸಲಿಕ್ಕೆ ಪ್ರೊಫೆಸರ್ ಲೋಕನಾಥ್ ಎನ್ರವರನ್ನು ಕೋರಿದಾಗ ಅವರು ಸಂತೋಷದಿಂದ ಒಪ್ಪಿಕೊಂಡು ನಮ್ಮೊಂದಿಗೆ ಇವತ್ತು ಭಾಗಿಯಾಗಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿರುವಂಥ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಸರ್. ಕಾರ್ಯಕ್ರಮದ ವಿಶೇಷ ಅತಿಥಿಗಳನ್ನು ನಾವು ಮೊಟ್ಟ ಮೊದಲು ಮಾತನಾಡಿ ಅವರೊಂದಿಗೆ ವಾಸ್ತವ ಹೇಳಬೇಕು ಅಂದರೆ ಖಂಡಿತ ಅವರಿಗೆ ಈಗ ಹಾರ್ಡ್ ಕಾಪಿ ಇನ್ವಿಟೇಷನ್ ಕೂಡ ಕೊಟ್ಟಿಲ್ಲ. ಅವರು ಮಾತಿಗೆ ಬದ್ಧರಾಗಿ ನಮ್ಮೊಂದಿಗೆ ಇವತ್ತು ತಡವಾಗಿ ಕೂಡ ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ. ಅವರು ಖ್ಯಾತ ಚಿತ್ರನಟರು, ಸಾವಯವ ಕೃಷಿಕರು ಹಾಗೂ ನಮ್ಮಂಥ ಹಲವು ಯುವಜನ ಸಂಘಟನೆಗಳಿಗೆ ಪ್ರೇರಣೆಯಾಗಿ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿಗಳು. ಶ್ರೀಯುತ ಕಿಶೋರ್ ಕುಮಾರ್ ಅವರು ಆಗಮಿಸಿದರೆ ಅವರಿಗೆ ಆತ್ಮೀಯವಾಗಿರುವಂಥ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್. ಬೇಗ ಇಂದು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ನಮ್ಮ ಬರ ಪೀಡಿತ ಜಿಲ್ಲೆಗಳ ಶಾಶ್ವತ ನೀರಿಗಾಗಿ ಹಲವಾರು ಹೋರಾಟಗಳನ್ನು ಕಟ್ಟಿ ಹಸಿರು ಜಿಲ್ಲೆಗಳನ್ನು ನಿರ್ಮಾಣ ಮಾಡಬೇಕು, ರೈತರಿಗೆ ನಿರ್ದಿಷ್ಟವಾಗಿ ಅಟ್ಲೀಸ್ಟ್ ಕುಡಿಯುವ ನೀರನ್ನಾದರೂ ಕೊಡಬೇಕು, ಸ್ವಚ್ಛವಾಗಿ ನೀರನ್ನಾದರೂ ಕೊಡಬೇಕು ಅಂತ ಕಳೆದ 2-3 ದಶಕಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇರುವಂತಹ ಶ್ರೀಯುತ ಆರ್ ಆಂಜನೇಯ ರೆಡ್ಡಿ ಅವರು ನಮ್ಮೊಂದಿಗಿದ್ದಾರೆ. ಅವರು ಕೂಡ ಕರೆದಾಗ ಅವರು ಒಪ್ಪಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ಹೃತ್ಪೂರ್ವಕವಾಗಿರುವಂಥ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಿಂದಿನ ಜಿಲ್ಲಾಧಿಕಾರಿಗಳಾಗಿರುವಂಥ ಡಾಕ್ಟರ್ ಎಂ ವೆಂಕಟೇಶ್ ಅವರು ಇರಬೇಕಿತ್ತು. ಕಾರಣಾಂತರಗಳಿಂದ ಅವರು ಈಗ ಸದ್ಯಕ್ಕಿಲ್ಲ. ಜೊತೆಗೆ ಇತ್ತೀಚಿನ ಮಾಹಿತಿ ಪ್ರಕಾರ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಿಇಒಗಳಾಗಿರುವಂತಹ ಡಾಕ್ಟರ್ ನವೀನ್ ಭಟ್ ವೈರ್ ಅವರು ಆಗಮಿಸಲಿದ್ದಾರೆ ಅಂತ ಮಾಹಿತಿ ಇದೆ. ಇದ್ರ ಜೊತೆಗೆ ಶ್ರೀಯುತ ಕುಚಾಲ್ ಸೌಕ್ಷಿ ಅವರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರು ಕೂಡ ಆಗಮಿಸುವವರಿದ್ದಾರೆ. ಅವರೆಲ್ಲರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿ ನಮ್ಮ ಸಂಸ್ಥೆಯ ಬೆನ್ನೆಲುಬು ಕಾರ್ಯದರ್ಶಿಗಳು ಆಗಿ ಕಾರ್ಯನಿರ್ವಹಿಸಿರುವಂಥ ಶ್ರೀಯುತ ವೆಂಕಟರೆಡ್ಡಿ CL ರವರು ಆಗಮಿಸಿದರೆ ಅವರಿಗೂ ಕೂಡ ಆತ್ಮೀಯವಾಗಿರುವಂಥ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಆತ್ಮೀಯರೇ, ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲು ಆಗಮಿಸಿರುವಂತಹ ಎಲ್ಲ ಸಮಾಜ ಕಾರ್ಯ ವಿಭಾಗದ ಪ್ರಶ್ನಾರ್ಥಿಗಳು, NSS ವಿದ್ಯಾರ್ಥಿಗಳು, ಬೇರೆ ಬೇರೆ ಶಾಲಾ ಕಾಲೇಜುಗಳಿಂದ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಲು ನಿರಂತರವಾಗಿ ಶ್ರಮಿಸ್ತಾ ಇರುವಂಥವರು, ಅವರನ್ನು ಕರ್ಕೊಂಡ್ಬಂದಿರುವಂಥ ಶಿಕ್ಷಕರು, ಉಪನ್ಯಾಸಕರು, ನಮ್ಮ GFGC ಮಹಿಳಾ ಕಾಲೇಜಿನ ಪ್ರಿನ್ಸಿಪಾಲ್ ಇಲ್ಲಿದ್ದಾರೆ ಚಂದ್ರಪ್ಪ ಸರ್ ಅವರು, ಹೀಗೆ ಹಲವು ಜನ ಇಲ್ಲಿದ್ದೀರಿ. ಬೇರೆ ಬೇರೆ ಯುವ ಸ್ಫೂರ್ತಿ ತಂಡ, ಬೇರೆ ಬೇರೆ ಯುವಶಕ್ತಿ ತಂಡಗಳ ಸದಸ್ಯರು, ಪ್ರಮುಖವಾಗಿ ನಮ್ಮ ಊರಿನ ಗ್ರಾಮಸ್ಥರು, ಪೋಷಕರು, ನಮ್ಮ ಕುಟುಂಬದವರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಿರಿ. ನಿಮಗೆಲ್ರಿಗೂ ಕೂಡ ಆತ್ಮೀಯವಾಗಿ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಸೂಕ್ತವಾಗಿರುವಂತಹ
ಅಥವಾ ಸಂಸ್ಥೆಯ ಇಷ್ಟೊಂದು ಪ್ರಚಾರ ಪಡಿಸಲಿಕ್ಕೆ ಮುಖ್ಯ ಮತ್ತು ನೇರ ಕಾರಣವಾಗಿರುವರು ನಮ್ಮ ಮಾಧ್ಯಮ ಮಿತ್ರರು. ಅವರು ಡೇ ಒನ್ನಿಂದ ಇಲ್ಲಿವರೆಗೂ ನಮ್ಮ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳನ್ನು, ಸಮಾಜಮುಖಿ ಕೆಲಸಗಳನ್ನು ಹಲವು ಜನರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆ ಮಾಧ್ಯಮ ಮಿತ್ರರೆಲ್ಲ ಇಲ್ಲಿದ್ದೀರಿ, ನಿಮಗೆಲ್ಲರೂ ಕೂಡ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್. ಇದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ನೆರವಾಗಿರುವಂಥವರು, ನಮ್ಮ ಸಂಸ್ಥೆಗೆ ದಾನವನ್ನು ನೀಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಸಹಾಯ ಮಾಡಿರುವಂಥವರು, ಪುಸ್ತಕವನ್ನು ಮುದ್ರಣಗೊಳಿಸಲಿಕ್ಕೆ ಪ್ರಯತ್ನ, ಎಲ್ಲರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಕೋರ್ತಾ, ಕೊನೆಯದಾಗಿ ಈ ಕಾರ್ಯಕ್ರಮಕ್ಕೆ ನಿರೂಪಣೆ ಮಾಡಲಿಕ್ಕೆ ನಮ್ಮ ಮೇಷ್ಟ್ರು CLSನ ಕೇಳ್ಕೊಂಡಾಗ ಅವರು ಸಂತೋಷದಿಂದ ಒಪ್ಪಿ ನಮ್ಮೊಂದಿಗೆ ಇವತ್ತು ನಿರೂಪಣೆ ಮಾಡ್ತಾರೆ. ಅವರು ಕೂಡ ಆತ್ಮೀಯವಾಗಿರೋ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ಈ ಮೂಲಕ ನನ್ನ ವಿಚಾರವನ್ನು ಮುಗಿಸ್ತಾ ಎಲ್ರಿಗೂ ನಮಸ್ಕಾರ. ಕಾರ್ಯಕ್ರಮ ಮುಂದುವರಿಸೋಣ ಸರ್. ಥ್ಯಾಂಕ್ ಯು.